ಚಿಕ್ಕನಾಯಕನಹಳ್ಳಿಯಲ್ಲಿ ಗ್ರಾಮೀಣ ಕ್ರೀಡಾ ಸಂಸ್ಕೃತಿಗೆ ಮತ್ತೊಂದು ಮೆರುಗು ಸಿಗುತ್ತಿದೆ. ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಜಿದ್ದಾಜಿದ್ದಿನ ಕುಸ್ತಿ ಪಂದ್ಯಾವಳಿ ನಡೆಯಲಿದ್ದು, ರಾಜ್ಯದ ವಿವಿಧ ಭಾಗಗಳಿಂದ ಹೆಸರಾಂತ ಪೈಲ್ವಾನರು ಕಣಕ್ಕಿಳಿಯಲಿದ್ದಾರೆ. ನಮಗೆ ಇದನ್ನೆಲ್ಲ ಕಲಿಸ್ಕೊಟ್ಟು ಇದ್ರು, ಇಷ್ಟಿನ ತನಕಲೂ ಇದ್ರು. ಅವರು ಕಾಲಾನಂತರ ಈಗ ನಡೆಸ್ಕೊಂಡು ಹೋಗ್ತಿದ್ವಿ. ಸುಮಾರು ಒಂದು 5-6 ತಿಂಗಳಾಯ್ತು. ಇತ್ತೀಚೆಗೆ ಇದನ್ನ ಹೊಂದಿದ್ರು. ಆದ್ರೆ ಈಗ ಇನ್ನೂ ಅದು ಪರಂಪರೆ ನಡೆಸ್ಕೊಂಡು ಹೋಗ್ತಾ ಇದೀವಿ. ಈಗ ನಮ್ಮ ಚಿಕ್ಕನಹಳ್ಳಿ ಕಲೆ ಸಂಸ್ಕೃತಿ ಜಾನಪದಕ್ಕೆ ತುಂಬಾ ಹೆಸರುವಾಸಿಯಾಗಿದೆ. ಈ ವಿಚಾರವಾಗಿ ಏನ್ ಹೇಳ್ತೀರಾ ಮುದ್ದಣ್ಣ ನೀವು? ಹೌದು, ಚಿಕ್ಕನಾಯಕನಹಳ್ಳಿ ಒಂದು ಕಲೆಗಳ ಬೀಡು ಆಗಿದೆ. ಅದರಲ್ಲಿ ಕುಸ್ತಿ ಒಂದು ಪರಂಪರೆ ಇನ್ನೂ ನಡ್ಕೊಂಡ್ ಬರ್ತಾ ಇದೆ. ಮೈಸೂರು, ದಾವಣಗೆರೆ, ಹರಿಹರ ಆ ಕಡೆ ಬಿಟ್ರೆ ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕನಾಯಕನಹಳ್ಳಿ ಒಂದು ಕುಸ್ತಿಗೆ ಹೆಸರುವಾಸಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕುಸ್ತಿ ನಶಿಸಿ ಹೋಗ್ತಿರೋದಂತ ಕಾಲದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕನಾಯಕನಹಳ್ಳಿ ಬಿಟ್ರೆ ಇನ್ನೆಲ್ಲೂ ಕುಸ್ತಿಗಳು ನಡೀತಾ ಇಲ್ಲ. ಚಿಕ್ಕನಾಯಕನಹಳ್ಳಿಲಿ ಆ ಪರಂಪರೆ ಇನ್ನೂ ನಡ್ಕೊಂಡು ಹೋಗ್ತಿದೆ. ಅದಕ್ಕೆ ಒಂದು ಜನಗಳ ಸಹಕಾರ, ನಮ್ಮ ಶಾಸಕರು ಇರ್ಬೋದು, ಎಲ್ಲ ಗುರುಗಳು ಇರ್ಬೋದು, ಚಿಕ್ಕನಾಯಕನಹಳ್ಳಿ ಸಾರ್ವಜನಿಕರು ಎಲ್ಲರ ಸಹಕಾರ ನಮ್ಗೆ ಹೆಚ್ಚಿನದಾಗಿ ಕೊಡ್ತಾ ಇದ್ದಾರೆ. ಅದು ಸುಮಾರು ದಿವಸದಿಂದ ಕುಸ್ತಿ ಯಶಸ್ವಿಯಾಗಿ ನಡ್ಕೊಂಡು ಹೋಗಕ್ಕೆ ಕಾರಣ ಆಗಿದೆ. ಮಾರುತಿ ವ್ಯಾಯಾಮ ಶಾಲೆಯ ಆಶ್ರಯದಲ್ಲಿ ಜುಲೈ 27ರಂದು ಚಿಕ್ಕನಾಯಕನಹಳ್ಳಿ ತಾಲೂಕು ಕ್ರೀಡಾಂಗಣದಲ್ಲಿ ಈ ಭವ್ಯ ಕುಸ್ತಿ ಮಹೋತ್ಸವ ಆಚರಿಸಲಾಗಿದೆ. ಬೆಳಗ್ಗೆಯಿಂದಲೇ ಆರಂಭವಾಗಲಿರುವ ಪಂದ್ಯಾವಳಿಯಲ್ಲಿ ಅನುಭವಿ ಪೈಲ್ವಾನರ ಜೊತೆಗೆ ಯುವ ಪ್ರತಿಭೆಗಳು ತಮ್ಮ ಕೌಶಲ್ಯ ಪ್ರದರ್ಶಿಸಲಿದ್ದಾರೆ. ಈಗ ಮೊದಲು ಮಾಡ್ತಾ ಇದ್ದ ಹಿರಿಯ ಪೈಲ್ವಾನರುಗಳೆಲ್ಲ ನಮಗೆ ಕಾಣಂಗೆ ಅವರು ಯಾರು ಇರಲಿಲ್ಲ. ನಮ್ಮ ಭಾವಣ್ಣ ಶಿವರಾಮಣ್ಣ ಅವ್ರು ಕಾಣಂಗೆ ನಾವು ಮಾಡ್ಕೊಂಬಂದು ಈ 40 ವರ್ಷದಿಂದ ನಡ್ಕೊಂಬಂತು. ಆದರೆ ನಮಗೆ ಗಿಲ್ಡಿ ಮನೆ ಮಾಡೋದಕ್ಕೆ ಸ್ಥಳ ಇರಲಿಲ್ಲ ಸರ್. ಆ ಸ್ಥಳ ಇಲ್ಲದ ಜಾಗದಲ್ಲಿ ಹೋಗ್ಬಿಟ್ಟು ನಮ್ಮ ಶಿವರಾಮಣ್ಣ, ಭಾವಣ್ಣವರು, ಇನ್ನೊಬ್ರು ನಮ್ಮ ಬಸವರಾಜು ಅಂತಾರೆ, ಅವರು ನಾವೆಲ್ಲ ಸೇರ್ಕೊಂಡು ಹೋಗಿ ಆ ಜಾಗಕ್ಕೆ ನಮಗೆ ಜಾಗ ಮಾಡಿಕೊಡಿ ಗಲ್ಡಿ ಮನೆ ಮಾಡೋದಕ್ಕೆ. ಗಲ್ಡಿ ಮನೆ ನಸ್ತು ಟೈಪ್ ಆಗ್ತಾ ಇದೆ ಅಂತ ಅಂದು ಹೋಗಿ ಅವ್ರಿಗೆ ಕೇಳ್ಕೊಂಡಾಗ MLA ಸಾಹೇಬರು, ಸಿದ್ದರಾಮಯ್ಯನವರು ಅವರೆಲ್ಲ ಸೇರ್ಕೊಂಡಾಗ, ಆಮೇಲೆ ನಮ್ಮ ಕೌನ್ಸಿಲ್ ನರಸಿಂಹಣ್ಣವರು ಅಂತ ಇದ್ರು, ಆ ನರಸಿಂಹಣ್ಣವ್ರು ಬಂದು ಈ ಜಾಗ ತೋರಿಸಿ ನಮಗೆ ಈ ಜಾಗ ಕೊಟ್ಟರು. ಆ ಜಾಗ ಕೊಟ್ಟ ಮೇಲೆ ನಮ್ಗೊಂಥರ ಧೈರ್ಯ ಬಂತು ಸರ್. ಅವಲಿಂದ ಬಂದು ನಮ್ಮ ಶಿವರಾಮಣ್ಣ ಅವರು, ಭಾವಣ್ಣವರು ಎಲ್ಲ ಗಾರೆ ಕೆಲಸದವರು, ಅವ್ರ ಜೊತೆಗೆ ನಾವು ಕೈ ಕೊಟ್ಟು ಅವ್ರ ಜೊತೆ ಸೇರ್ಕೊಂಡು ಈ ಗಲ್ಡಿ ಮನೆ ಮಾಡ್ಕೊಂಡು ಅಲ್ಲಿಂದ ಈಗ ಒಂದು 40 ವರ್ಷದಿಂದ ನಾನು ಈಗ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಈಗ ನೀವು ತುಂಬಾ ಪಂದ್ಯಗಳು ಆಡಿಸಿದೀರಾ? ಆಡ್ಸಿದ್ವಿ ಸರ್. ನೀವು ತೀರ್ಪುಗಾರರಾಗಿ ನೋಡಿದ್ದು ತುಂಬಾ ಸಲ. ಹೌದು ಸರ್. ಅದ್ರ ಅನುಭವ ಹೆಂಗಿರುತ್ತೆ? ಅದ್ರ ಅನುಭವ ಅಂದ್ರೆ ಎಲ್ಲ ಹುಡುಗರು ನಮ್ಮ ಊರಿನಲ್ಲೆಲ್ಲ ಗೆದ್ದಿದ್ದಾರೆ, ಹೆಸರು ತಂದಿದ್ದಾರೆ ಗಲ್ಡಿ ಮನೆಗೆ. ಬೇರೆ ಕಡೆ ಎಲ್ಲ ಹೋಗಿ ಕುಸ್ತಿ ಮಾಡ್ಕೊಂಡ್ ಬಂದಿದ್ದಾರೆ. ತರೀಕೆರೆ, ಅಜ್ಜಂಪುರ, ಬೇಲೂರು, ತುಮಕೂರು, ಮೈಸೂರು ಈ ಕಡೆ ಎಲ್ಲ ಹೋಗಿ ಜಯಗಳಿಸಿದ್ದಾರೆ. ಇಲ್ಲೇ ಕುಸ್ತಿ ಕೇವಲ ಬಲದ ಆಟವಲ್ಲ, ಶಿಸ್ತು, ತಾಳ್ಮೆ, ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದ ಪ್ರತೀಕವಾಗಿರುವ ಈ ಕ್ರೀಡೆ ಗ್ರಾಮೀಣ ಭಾಗದಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಜಾತ್ರಾ ಮಹೋತ್ಸವಗಳ ಪ್ರಮುಖ ಆಕರ್ಷಣೆಯಾದ ಕುಸ್ತಿ ಪಂದ್ಯಗಳು ಸಾವಿರಾರು ಕ್ರೀಡಾಭಿಮಾನಿಗಳನ್ನ ಸೆಳೆಯಲಿವೆ. ಈ ಪಂದ್ಯಾವಳಿಯ ಮೂಲಕ ಗ್ರಾಮೀಣ ಕ್ರೀಡೆಗಳಿಗೆ ಉತ್ತೇಜನ ನೀಡುವುದರ ಜೊತೆಗೆ ಯುವ ಜನರಲ್ಲಿ ಕುಸ್ತಿ ಬಗ್ಗೆ ಆಸಕ್ತಿ ಬೆಳೆಸುವ ಉದ್ದೇಶವಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಸುಮಾರು ನಮ್ಮ ತಂದೆಯರ ತಂದೆ ನಿಂಗಪ್ಪ ಅಂತೇಳಿ, ಅವರ ಗುರುಗಳು ಅಂತೇಳಿ ಚಿಕ್ಕನಹಳ್ಳಿ ಮಾಲಿಂಗ ತಾತ ಅಂತೇಳಿ ಚಿಕ್ಕನಹಳ್ಳಿ ಮಠ ಅಂತ ಐತೆ. ಇಲ್ಲೇ ಒಂದು 2 ಕಿಲೋಮೀಟರ್ ದೂರದಲ್ಲಿ ಚಿಕ್ಕನಹಳ್ಳಿ ಮಠ ಅಂತ ಐತೆ. ಆ ತಾತಾರು ಅವರು ಉತ್ತರ ಕನ್ನಡದವರು. ಅಲ್ಲಿಂದ ಬಂದು ಇಲ್ಲಿ ನೆಲೆ ಆದ್ರಲ್ಲ, ಅವತ್ತಿಂದಲೂ ಹೆಚ್ಚಿಗೆ 120 ವರ್ಷ 150 ವರ್ಷ ಇತಿಹಾಸ ಐತೆ ಈ ಕುಸ್ತಿ ಗಲ್ಡಿ ಮನೆಗೆ. 150 ವರ್ಷದ ಇತಿಹಾಸ ಐತೆ. ಅವರು ನಿಂಗಪ್ಪ ನಮ್ಮ ತಂದೆಯರ ತಂದೆ ಅವರಿಗೆ ಈ ವಿದ್ಯೆ ಹೇಳ್ಕೊಟ್ರು. ಅವತ್ತಿನಿಂದ ಪ್ರಾರಂಭ ಆಯ್ತಿದೆ ಗಲ್ಡಿ ಮನೆ.